ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳೇ, ಸ್ನೇಹಿತ ಮತ್ತು ಅದರ ಸದಸ್ಯರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಸಮಾಜದ ಬಂಧುಗಳೇ, ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನಂದರೆ, ಈಗಾಗಲೇ ತಮಗೆ ಗೊತ್ತಿದ್ದಂತೆ ಒಳ ಮೀಸಲಾತಿ ವಿಚಾರವಾಗಿ ನಾಳೆ 24/4/2026 ಕರ್ನಾಟಕ ಸರ್ಕಾರ ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ನಾಳೆ ಅದರ ನಿಮಿತ್ತವಾಗಿ ನಮ್ಮ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಲಾಯಿತು. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ರು ಅವರು. ಮುಂದಿನ ಅಂದ್ರೆ ನಾಳೆನೇ ಸಭೆ ಇರೋದರಿಂದ ಹಲವಾರು ವಿಷಯಗಳನ್ನ ಏನಂದ್ರೆ ಅವರು ಹೇಳಿಕೆ ಪ್ರಕಾರ, ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮಿ ಅವರ ಹೇಳಿಕೆ ಪ್ರಕಾರ ಅವರು ಹಲವಾರು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಮುಂದೆ ಇಟ್ಟಿದ್ದಾರೆ. ಏನಂದ್ರೆ, ನಾಗಮೋಹನ್ ದಾಸ್ ಕೊಟ್ಟಂತ ವರದಿ ಸಂಪೂರ್ಣ ಅವೈಜ್ಞಾನಿಕ ಮತ್ತು ಅಪೂರ್ಣ ಇರುವುದರಿಂದ ಆ ವರದಿಯನ್ನ ನೀವು ಸ್ವೀಕಾರ ಮಾಡ್ಲಿಕ್ಕೆ ಮತ್ತು ಜಾರಿ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಕೋರ್ಟ್ ತಡೆಯಾಜ್ಞೆನೂ ಇದೆ ಅದಕ್ಕೆ. ನಂತರ ಈಗೇನು ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನ ಮಾಡಕ್ ಹೊಂಟಿದ್ದೀರಿ ನೀವು, ಅದಕ್ಕಂತೂ ಯಾವ ಒಂದು ಬದ್ಧತೆ ಇಲ್ಲ. ಯಾಕಂದ್ರೆ ಸರ್ಕಾರದ ಹತ್ರ ಯಾವ ಡೇಟಾನೂ ಇಲ್ಲ, ಎಂಪಿರಿಕಲ್ ಡೇಟಾ. ಅಂದ್ರೆ ಈಗ 15% ಹಳೆ ಮೀಸಲಾತಿ, ಅದರಲ್ಲಿನ ಒಳ ಮೀಸಲಾತಿ ಕೊಡಬೇಕಂತ ಅವ್ರ ವಿಚಾರ ಇದೆ ಸರ್ಕಾರದ್ದು. ಅದನ್ನು ನೀವು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ನಮಗೆ ತಿಳಿಸ್ರಿ. ಆಮೇಲೆ ಹಿಂದಕ್ಕೆ ನೀವು 6-6-5 ಅಂತ ಏನು ಮಾಡಿದ್ರಲ್ಲ ನಾಗಮೋಹನ್ ದಾಸ್ ವರದಿ ಪ್ರಕಾರ, ಅವಾಗೇನು ಬಹಿರಂಗವಾಗಿ ಎಲ್ಲ ಸಾರ್ವಜನಿಕರಿಗೆ ಅಂದ್ರೆ ಸಂಬಂಧಪಟ್ಟ ಸಮುದಾಯಗಳಿಗೆ ಏನು ಬಹಿರಂಗವಾಗಿ ನೀವು ನಿಮ್ಮ ವಿಷಯವನ್ನು ತಿಳಿಸಿದ್ರಿ, ಅದೇ ತೆರನಾಗಿ ಈಗ ನಾಳೆ ನಡೀತಕ್ಕಂಥ ಸಂಪುಟದಲ್ಲಿ ಚರ್ಚಿಸ್ತಕ್ಕಂಥ ವಿಷಯಗಳನ್ನ ಪಬ್ಲಿಕ್ ಡೊಮೇನ್ ಅಂದ್ರ ಪಬ್ಲಿಕ್ಗೆ ತಿಳಿಸ್ರಿ, ನೀವು ಏನೈತಿ ನಿಮ್ಮ ವಿಚಾರ ಅಂತಂದು ಕೇಳ್ಯಾರ ಅವರು. ಅದಕ್ಕಿಂತ ಮುಂದುವರೆದು ಮತ್ತೇನು ಕೇಳ್ಯಾರಂದ್ರೆ, ನಾಗಮೋಹನ್ ದಾಸ್ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ ಅತ್ಯಂತ ಅನ್ಯಾಯವಾಗಿದೆ. ಒಂದನೇದಾಗಿ ನಮ್ಮ ಸಮುದಾಯದ ಜನಸಂಖ್ಯೆಯನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿಸಲಾಗಿದೆ ಮೊದಲನೇದಾಗಿ. ಎರಡನೇದಾಗಿ ಕ್ಯಾಬಿನೆಟ್ ಕಮಿಟಿ ಒಂದು ಚಾರ್ಟ್ ಇರುತ್ತೆ, ಅದರಲ್ಲಿ ಎ ಗ್ರೂಪ್ನಲ್ಲಿ ಇದ್ದಂಥ ಈ ಬಲಗೈ ಸಮುದಾಯನ ಒಮ್ಮೆಲೆ ಬಿ ಗ್ರೂಪ್ಗೆ ಹೆಂಗೆ ಬಂತು ಅನ್ನೋದು ಒಂದು ಸಂಶಯ ಕೆಡಿ ಮಾಡಿ ಕೊಟ್ಟಿದೆ. ಮೂರನೇದಾಗಿ ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅಂತ ತರಬೇಕಾದ್ರೆ ನಿಮ್ಮ ಹತ್ರ ಯಾವ ಡೇಟಾ ಇದೆ, ಯಾವ ಆಧಾರದ ಮೇಲೆ ಮಾಡ್ತೀರಿ ಅನ್ನೋದು ನಮ್ಗೆ ತಿಳಿಸಿರಿ ಅಂತ ಕೇಳಿದ್ದೆ. ಇದು ಅಲ್ಲದೇ ಇನ್ನೂ ಅನೇಕ ವಿಚಾರಗಳನ್ನು ಅವರು ಸರ್ಕಾರದ ಜೊತೆಗೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡಿದ್ದಾರೆ. ನಿನ್ನೆ ಚರ್ಚೆ ಮಾಡಿದ ನಂತರ ನಮ್ಮ ಸಮಾಜದ 3 ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಎಚ್ ಸಿ ಮಹದೇವಪ್ಪನವರಾಗಿರ್ಬೋದು, ಪ್ರಿಯಾಂಕ ಖರ್ಗೆ ಅವರು, ಇವ್ರನ್ನು ಭೇಟಿ ಮಾಡಿ ಇವರಲ್ಲದೆ ಇನ್ನೂ ಹಲವಾರು ಸಚಿವರ ಜೊತೆಗೂ ಇವರು ಚರ್ಚೆ ಮಾಡಿದ್ದಾರೆ. ನಮ್ಮ ಸಮುದಾಯದ ಮಂತ್ರಿಗಳಿಗೆ ಏನು ಹೇಳ್ಯಾರ ಅವರು, ಅಕಸ್ಮಾತ್ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯಕ್ಕೆ ಅನ್ಯಾಯವಾದ್ರೆ ಒಂದು ಕ್ಷಣ ಮಾತ್ರ ನೀವು ಅಲ್ಲಿ ಈ ಸಚಿವ ಸಂಪುಟದಲ್ಲಿ ಇರಬಾರ್ದಂತ ಹೇಳಿದ್ದಾರೆ. ಅವರು ಒಪ್ಪಿಕೊಂಡಿದ್ದಾರಂತ. ನಾ ಹೇಳೋದೆಲ್ಲನೂ ಜ್ಞಾನಪ್ರಕಾಶ್ ಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ಅವ್ರು ಏನು ಕರೆ ಕೊಟ್ಟಿದ್ದಾರೆ, ನಾಳೆನೇ ಮುಖ್ಯವಾದ ತೀರ್ಮಾನ ಸರ್ಕಾರ ತಗೊಳ್ಳೋದ್ರಿಂದ ಇವತ್ತೇನೆ ಅಂದ್ರೆ 23ನೇ ತಾರೀಕು ಇವತ್ತು ಇಡೀ 31 ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದವರು ಎಲ್ಲ ವಿವಿಧ ಸಂಘಟನೆಯವರು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಗೊಂಡು ಬರ್ರಿ ಅಂತ ಹೇಳಿದ ಕಾರಣ ಈ ಒಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ವಿಶೇಷವಾಗಿ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಅತ್ಯಂತ ಪ್ರಬಲವಾದ ಸಹಾಯ ಸಹಕಾರ ಸಪೋರ್ಟ್ ಬೆಂಬಲ ಸಿಕ್ಕಿದ್ದರಿಂದಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ನಮಗೆ ಗೊತ್ತಿರೋದಕ್ಕೆ ಮುಖ್ಯಮಂತ್ರಿಯವ್ರಿಗೆ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರಕ್ಕೂ ಗೊತ್ತಿದೆ. ಇಂತಹ ಸಮುದಾಯಕ್ಕೆ ಯಾವ ಕಾರಣಕ್ಕೂ ಆದರೂ ಅನ್ಯಾಯವಾದರೆ ಅದು ಮುಂದಿನ ಪರಿಣಾಮ ನೆಟ್ಟಗಿರದಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸಹಿತ ಈ ವೇದಿಕೆ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರಿಗೂ ಮತ್ತು ಇನ್ನಿತರ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ಕೊಡುತ್ತಾ ಬಯಸ್ತೀವಿ. ಇಂಥ ಒಂದು ಸಮುದಾಯ, ಪ್ರಬಲವಾದ ಸಮುದಾಯ ಅನೇಕ ಅನ್ಯಾಯಗಳನ್ನು ಮಾಡಿದ್ದಾರೆ. ಅಂಕಿ ಸಂಖ್ಯೆಗಳನ್ನು ತಿದ್ದಿದ್ದಾರೆ. ರೋಸ್ಟರ್ ಬಿಂದು ಸರಿಪಡಿಸಬೇಕಂತ ಅದು ಒಂದು ಬಹುಮುಖ್ಯ ಕಾರಣ, ಒಂದು ಅಂಶವನ್ನು
ಮುಖ್ಯಮಂತ್ರಿ ಅವರು ಮುಂದೆ ಇಟ್ಟಿದ್ದಾರೆ. ರೋಸ್ಟರ್ ಬಿಂದುನಲ್ಲಿ ದೊಡ್ಡ ಅನ್ಯಾಯ ಆದದಕ್ಕೇ ಅದು ತಡೆ ಹಿಡಿತಿದ್ದ ಕೋರ್ಟ್ಗೆ ಹೋಗಿದ್ದಾರೆ ನಮ್ಮ ಸಮುದಾಯದವರು ಅಂತ. ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ನಾಳೆ ನಡೀತಿರ್ತಕ್ಕಂಥ ಈ ಒಂದು ವಿಶೇಷ ಸಂಪುಟ ಸಭೆಯಲ್ಲಿ ಯಾವ ಕಾರಣಕ್ಕೂ ಅನ್ಯಾಯವಾಗಬಾರ್ದಂತ ಮುಖ್ಯಮಂತ್ರಿಗಳಿಗೆ ನಮ್ಮದೊಂದು ಅಪೀಲ್ ಇದೆ. ನಮ್ಮ ಬೇಡಿಕೆ, ಅದರ ಜೊತೆಗೆ ಎಚ್ಚರಿಕೆ ಸಹಿತ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಕಾರಣಕ್ಕೆ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುವಂಥ ರೀತಿಯಲ್ಲಿ ಅವರು ಏನಾದರೂ ತೀರ್ಮಾನ ತಗೊಂಡ್ರೆ ಮುಂದಿನ ಪರಿಣಾಮಗಳಿಗೆ ಅವರೇ ಹೊಣೆಗಾರರಾಗ್ತಾರೆ. ಅದರ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಹೇಳಿದ ನಮ್ಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮಿ ಅವರ ಹೇಳಿಕೆನ ನಾನು ಪುನರುಚ್ಚರಿಸ್ತಾ ಇರ್ತೇನೆ. ಅದಕ್ಕೆ ಈ ತುರ್ತುಗೋಷ್ಠಿಯನ್ನು ಕರಿಬೇಕಾಯಿತು. ಅದಕ್ಕೆ ತಾವೆಲ್ಲರೂ ದಯಮಾಡಿ ಇದನ್ನ ಹೆಚ್ಚಿನ ಒಂದು ಮಾಧ್ಯಮಗಳ ಮಿತ್ರರು ನೀವೆಲ್ಲ ಸೇರಿಕೊಂಡು ಇದು ಹೆಚ್ಚು ಪ್ರಸಾರ ಪಡಿಸ್ರಿ. ನಮ್ಮ ಪ್ರಿಂಟ್ ಮಾಧ್ಯಮದವರು ಸಹಿತ ಅವ್ರಿಗೂ ಆಹ್ವಾನ ಕೊಟ್ಟಿದ್ವಿ. ಅವರು ಬರ್ತಾರ ಅಥವಾ ಅವರು ಸಹಕಾರ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ದಯಮಾಡಿ ಇದನ್ನ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕಾಗಿದೆ ಈ ಒಂದು ನಮ್ಮ ಅಪೀಲು ಅಥವಾ ನಮ್ಮ ಎಚ್ಚರಿಕೆ. ಅದರಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದಕ್ಕೆ ನೀವು ನಮ್ಮ ಕರೆಗೆ ನೀವು ಸ್ಪಂದಿಸಿದ್ದಕ್ಕಾಗಿ ಧನ್ಯವಾದಗಳು. ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಅಂಬೆ ಸಾಹೇಬ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ ಚಲವಾದಿ ಅವರೇ, ಹಾಗೂ ಸಮಾಜದ ಎಲ್ಲ ಗುರು ಹಿರಿಯರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರೋದು. ಈ ಸುದ್ದಿಗೋಷ್ಠಿಯ ವಿಶೇಷ ಏನಂದ್ರ, ತಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ದಿನಾಂಕ 24ನೇ ತಾರೀಕಿಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ಚರ್ಚೆಗಾಗಿ ಒಂದು ವಿಶೇಷವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿದ್ದು, ಆ ಕ್ಯಾಬಿನೆಟ್ ಮೀಟಿಂಗಿನಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುವನ್ನು ತಂದು ಬಲಗೈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಈ ರಾಜ್ಯದಲ್ಲಿ ಸುಮಾರು 7 ಲಕ್ಷ ಜನ ಬಲಗೈ ಸಮಾಜದ ಬಂಧುಗಳೆಲ್ಲರೂ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕಳೆದ 5ನೇ ತಾರೀಕಿನಲ್ಲಿ ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಆ ಒಂದು ಬೆನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ 24ಕ್ಕೆ ಒಳ ಮೀಸಲಾತಿಯ ಕುರಿತು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿದ್ದು, ಈ ರಾಜ್ಯ ಸರ್ಕಾರಕ್ಕೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಆಗ್ರಹಿಸುತ್ತೇವೆ ಮತ್ತು ಎಚ್ಚರಿಕೆ ಕೊಳ್ಳಿಕ್ಕೆ ಬಯಸುತ್ತೇವೆ. ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದರೂ ನಮಗೆ ಬಲಗೈ ಸಮುದಾಯಕ್ಕೆ ಅನ್ಯಾಯವಾದರೆ, ರೋಸ್ಟರ್ ಬಿಂದುಲಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸದೆ ಹೋದರೆ ನಾವು ಸರ್ಕಾರದ ವಿರುದ್ಧ ಎದ್ದು ನಿಲ್ಲಬೇಕಾಗುತ್ತೆ. ಈಗಾಗಲೇ ನಮ್ಮ ಛಲವಾದಿ ಮಹಾಸಭಾ ಒಕ್ಕೂಟದ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ತಗೊಂಡಂಥ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಅವರ ಆದೇಶದಂತೆ ನಾವು ಮುಂದಿನ ತೀರ್ಮಾನ ಏನು ಆದೇಶ ಬರ್ತಾರೋ ಆ ಆದೇಶಕ್ಕೆ ಮುಂಚೂಣಿಯಲ್ಲಿ ಇಲ್ಕಲ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆ ಮುಂಚೂಣಿಯಲ್ಲಿ ಇರುತ್ತಂತ ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಖಂಡಿತವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿಶ್ವಾಸವಿದೆ. ಖಂಡಿತವಾಗಿ ಅವರು ಯಾವುದೇ ಸಮಾಜಕ್ಕೆ ಅನ್ಯಾಯವಾಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಖಂಡಿತ ಅವ್ರ ಮೇಲೆ ಬಹಳಷ್ಟು ವಿಶ್ವಾಸ ಇದೆ. ಬಲಗೈ ಸಮಾಜಕ್ಕೆ ಆಗಿರ್ತಕ್ಕಂಥ ರೋಸ್ಟರ್ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಖಂಡಿತ ನಮಗೆ ನ್ಯಾಯವನ್ನು ಕೊಡಿಸ್ತಾರೋ ಅಂತ ವಿಶ್ವಾಸವನ್ನು ನಾವು ಇಟ್ಟುಕೊಂಡಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ವೇಳೆ ಪುನರವನ್ನು ಹೇಳಲಿಕ್ಕೆ ಬಯಸ್ತೇನೆ, ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ನ್ಯಾಯ ನಡೀತಕ್ಕಂಥ ಆ ವಿಶೇಷವಾದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಸಮಾಜದ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲಗೈ ಸಮಾಜದ ಒಂದು ಏನು ಅನ್ನುವುದನ್ನು ಎಚ್ಚರಿಕೆ ತೋರಿಸಬೇಕಾಗುತ್ತೆ. ಹಾಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಅನ್ಯಾಯವಾಗಿದೆ. ಈಗಾಗಲೇ ಇವತ್ತಿನ SLC ರಿಸಲ್ಟ್ನಲ್ಲಿ ನೋಡಿದಾಗ ಸಾಕಷ್ಟು ಜನ ನಮ್ಮ ಸಮಾಜದ ಯುವಕರಿಗೆ ನಾನು ಫೋನ್ ಮಾಡಿ ಮಾತಾಡಿದೆ. ಬಹಳಷ್ಟು ಜನ ಪಾಸ್ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ 80-85% ಪಾಸ್ ಆಗಿದ್ದಾರೆ. ಬಹಳ ಉತ್ಸಾಹಕರಾಗಿದ್ದಾರೆ. ಹಾಗಾಗಿ ನೀವು ರೋಸ್ಟರ್ ಬಿಂದುಲ್ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಹೋದರೆ ಮುಂದಿನ ದಿನಮಾನದಲ್ಲಿ ಬಲಗೈ ಸಮಾಜದ ಇರ್ತಕ್ಕಂಥ ಯುವ ಪೀಳಿಗೆ ಓದಲಿಕ್ಕೆ ಹಿಂಜರಿತಾರ. ಏನೈತಿ ಬಿಡಪ್ಪ, ಓದಿದ್ರೆ ನಮಗೆ ಈ ತರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಉದ್ಯೋಗ ಸಿಗುತ್ತೆ ಇಲ್ಲ ಅನ್ನುವಂತ ಒಂದು ನಿರ್ಲಕ್ಷ್ಯ ಅವರಲ್ಲಿ ಬಂದ್ಬಿಡುತ್ತೆ.
ಹಾಗಾಗಿ ಅಂತ ಒಂದು ನಿರ್ಲಕ್ಷ್ಯನ ಹೋಗಲಾಡಿಸಿ ಇನ್ನಷ್ಟು ಹೆಚ್ಚು ನಾವು ಓದಬೇಕು, ನಮಗೆ ನೌಕರಿ ಸಿಗ್ತಾವನ್ನ ಆಶೆಯನ್ನು ಉದ್ಭವಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡುತ್ತಾ ಆಗ್ರಹಿಸುತ್ತಾ ಎಚ್ಚರಿಸುತ್ತೇನೆ. ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾಳೆ ತಾವು ತಗೊಳ್ತಕ್ಕಂಥ ನಿರ್ಧಾರ ನಮ್ಮ ಸಮಾಜದ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸುವಂಥ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗಬಾರದು. ವಿಶೇಷವಾಗಿ ಮತ್ತು ಏನು ಅಸ್ಪೃಶ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗದಾಗಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಬಲಗೈ ಮತ್ತು ಎಡಗೈ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಇಬ್ಬರಿಗೂ ಸರಿ ಸಮಾನವಾದಂಥ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣಾ ವೇದಿಕೆಯಿಂದ ಆಗ್ರಹಿಸುತ್ತೇನೆ.